ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಆಗಿರುವಂತಹ ಎಚ್.ಡಿ. ರೇವಣ್ಣ ಪರ ಅವರ ವಕೀಲರು ಜಾಮೀನನ್ನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಎಚ್.ಡಿ. ರೇವಣ್ಣ ಜಾಮೀನು ಅರ್ಜಿ ಸಲ್ಲಿಕೆಯಾಗಿದೆ. ವಕೀಲ ಪವನ್ ಸಾಗರ್ ಮೂಲಕ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಎಚ್.ಡಿ. ರೇವಣ್ಣ. ಸಿಆರ್ಪಿಸಿ ಸೆಕ್ಷನ್ 439ರ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ವಕೀಲರು. ಕಿಡ್ನಾಪ್ ಕೇಸ್ನಲ್ಲಿ ಮೊದಲನೇ ಆರೋಪಿಯಾಗಿದ್ದಾರೆ ಎಚ್.ಡಿ. ರೇವಣ್ಣ. ಈಗಾಗಲೇ 4 ದಿನಗಳ ಕಾಲ ಎಸ್ಐಟಿ ವಶದಲ್ಲಿದ್ದಾರೆ ಎಚ್.ಡಿ. ರೇವಣ್ಣ. ಅವರನ್ನ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದೆಲ್ಲದರ ಮಧ್ಯೆ ಸದ್ಯ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಎಚ್.ಡಿ. ರೇವಣ್ಣ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಜಾಮೀನು ಅರ್ಜಿ ನಿರೀಕ್ಷೆಯಂತೆ ಸಲ್ಲಿಕೆಯಾಗಿದೆ. ಕೋರ್ಟ್ ಇದನ್ನ ಯಾವಾಗ ವಿಚಾರಣೆಗೆ ಎತ್ಕೊಳ್ಳುತ್ತೆ? ಜೊತೆಗೆ ಜಾಮೀನು ಸಿಗುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಸದ್ಯಕ್ಕೆ? ಖಂಡಿತ ವಿದೇಶಿ ನಾರ್ಮಲಿ ಬೇಲ್ ಅಂತ ಬಂದಾಗ ಮೊದಲನೇದಾಗಿ ಒಂದು ನಿರೀಕ್ಷಣಾ ಜಾಮೀನು ಅದನ್ನ 438 ಹಾಕ್ತಾರೆ. ಮತ್ತೆ ಇದು ರೆಗ್ಯುಲರ್ ಬೇಲ್ ಹಾಕುವಂಥದ್ದು 439 ಅಂದ್ರೆ ಒಬ್ಬ ವ್ಯಕ್ತಿ ಅರೆಸ್ಟ್ ಆದ್ಮೇಲೆ ಹಾಕುವಂತಹ ಪಿಟಿಷನ್. ಸದ್ಯ ಈಗ ರೇವಣ್ಣ ಪರ ವಕೀಲರಾಗಿರುವಂತಹ ಪವನ್ ಕುಮಾರ್ ಅವರು ಒಂದು ಅರ್ಜಿಯನ್ನು ಸಲ್ಲಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಈಗ ಅದು ಕೂಡ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆನೇ ಹಾಜರಾಗಬೇಕಾಗುತ್ತೆ, ಅಲ್ಲಿ ಬರಬೇಕಾಗುತ್ತೆ. ಸದ್ಯಕ್ಕೆ ಈಗ ಅರ್ಜಿ ಸಲ್ಲಿಕೆ ಆಗಿದೆ. ಆದ್ರೆ ಅರ್ಜಿಯ ವಿಚಾರಣಾ ದಿನಾಂಕವನ್ನ ನಿಗದಿಪಡಿಸುವಂತಹ ಕೆಲಸ ಈಗ ಕೋರ್ಟ್ನಲ್ಲಿ ಆಗಿಲ್ಲ. ಕಾರಣ ಏನಂತಂದ್ರೆ ಇಂತಹ ಪ್ರಕರಣಗಳು ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಪಿಸಿ ಕಸ್ಟಡಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕೋರ್ಟ್ ಪ್ರಕರಣವನ್ನು ಕೈಗೆತ್ತಿಕೊಳ್ಳುತ್ತೆ ಅನ್ನುವಂಥದ್ದು ಬಹುತೇಕ ಡೌಟ್. ಒಂದು ವೇಳೆ ಎತ್ಕೊಂಡ್ರು ಕೂಡ ಅದೇ ಅಂಶವನ್ನು ಉಲ್ಲೇಖವನ್ನು ಮಾಡ್ತಾರೆ. ಅಂದ್ರೆ ಈಗ ಕಸ್ಟಡಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಾವಾಗ ಈ ರೀತಿ ಬೇಲ್ನ ಕೊಡೋದಕ್ಕಾಗುತ್ತೆ, ಇದು ಹಿಯರಿಂಗ್ ಮಾಡುವಂತಹ ಅವಶ್ಯಕತೆ ಏನಿದೆ ಅನ್ನೋದು ಒಂದ್ ಕಡೆ ಆದ್ರೆ ಎಸ್ಐಟಿ ಅಧಿಕಾರಿಗಳು ಕೂಡ ಅದೇ ರೀತಿಯ ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ತಾರೆ. ಅಂದ್ರೆ ಅವರ ಕಸ್ಟಡಿಯಲ್ಲಿ ಒಬ್ಬ ಆರೋಪಿ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಅವ್ರು ಮುಂದಾಗೋದಿಲ್ಲ. ಹೀಗಾಗಿ ಕೋರ್ಟ್ ಅರ್ಧ ಬರ್ಧ ಹಿಯರಿಂಗ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಈ ಒಂದು ಅರ್ಜಿಯ ವಿಚಾರಣೆ ನಾವು ಸಾಮಾನ್ಯವಾಗಿ ಇದನ್ನ ಅನಲೈಸ್ ಮಾಡುವಂತ ನೋಡಿದ್ರೆ ಇದು ರೇವಣ್ಣ ಅವರ ಕಸ್ಟಡಿ ಮುಗಿದಂತಹ ಬಳಿಕ ಅರ್ಜಿಯ ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇದೆ. ವಿದೇಶಿ ಸದ್ಯ ಅವರ ಪರ ವಕೀಲರು ಇವತ್ತು ಅರ್ಜಿ ಸಲ್ಲಿಸುವಂತಹ ಕೆಲಸವನ್ನು ಮಾಡಿದರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ರೇವಣ್ಣ ಅವರ ಈ ಬಂಧನಕ್ಕೆ ಸಂಬಂಧಪಟ್ಟಂತೆ ರೆಗ್ಯುಲರ್ ಬೇಲ್ಗೆ ಅಂದ್ರೆ ಜನರಲ್ ಬೇಲ್ಗೆ ಈಗ ಒಂದು ಅರ್ಜಿ ಸಲ್ಲಿಸುವಂತ ಕೆಲಸ ಆಗಿದೆ. ಸಿಆರ್ಪಿ ಸೆಕ್ಷನ್ 439 ಒಂದು ಅರ್ಜಿ ಕೂಡ ಸಲ್ಲಿಕೆ ಆಗಿದ್ದು ಅರ್ಜಿಯ ದಿನಾಂಕ ಸದ್ಯಕ್ಕೆ ನಿಗದಿ ಆಗಿಲ್ಲ. ವಿದೇಶಿ ವಿಷ್ಣು ಪ್ರಸಾದ್, ಈಗ ಸಿಗುವಂತಹ ಸಾಧ್ಯತೆ ಬಗ್ಗೆ ಅಂದ್ರೆ ಜಾಮೀನು ಸಿಗುವಂತಹ ಸಾಧ್ಯತೆ ಬಗ್ಗೆ ಮಾತನಾಡೋದಾದ್ರೆ ಮೊನ್ನೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಅದರ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ಇನ್ನೂ ಸಂತ್ರಸ್ತೆ ಸಿಕ್ಕಿರ್ಲಿಲ್ಲ. ಬಟ್ ಈಗ ಸಂತ್ರಸ್ತೆಯ ರಕ್ಷಣೆಯಾಗಿದೆ. ಆಕೆಯನ್ನ ಕರ್ಕೊಂಡು ಹೋಗಿ ಮಹಜರು ಮಾಡುವಂತಹ ಕೆಲಸ ಆಗ್ತಾ ಇದೆ. ಆಕೆಯಿಂದ ಹೇಳಿಕೆಯನ್ನ ಪಡೆಯುವಂತಹ ಕೆಲಸ ಆಗ್ತಾ ಇದೆ. ಹೀಗಾಗಿ ಈಗ ಎಚ್.ಡಿ. ರೇವಣ್ಣ ಅವರಿಗೆ ಜಾಮೀನು ಸಿಗುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ವಿಷ್ಣು? ಖಂಡಿತ ವಿದೇಶ, ಯಾಕಂತಂದ್ರೆ ಇದಕ್ಕೆ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಅವರ ಪರ ವಕೀಲರಾಗಿರುವಂತಹ ಎಸ್.ಪಿ. ಜಗದೀಶ್ ಅವರು ವಾದ ಮಂಡಿಸುವಂತಹ ಸಂದರ್ಭದಲ್ಲಿ ಈಗಾಗಲೇ ಮೊನ್ನೆಯಿಂದ 3 ಅರ್ಜಿ ವಿಚಾರಣೆ ನಡೀತಿತ್ತು. 3 ಅರ್ಜಿ ವಿಚಾರಣೆ ಕೂಡ ಒಂದೇ ವಿಚಾರವನ್ನ ಸುಮ್ಮನೆ ಪದೇ ಪ್ರೆಸ್ ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಆ ವಿಚಾರ ಏನಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಇಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣದ ಆರೋಪಿಯನ್ನ ಕಿಡ್ನಾಪ್ ಮಾಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ಆ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿಸಿದರೆ ಆರೋಪಿಯನ್ನ ಒಂದು ಆರೋಪ ಕೇಳಿಬರ್ತಿರುವಂತ. ಅಂದ್ರೆ ಇಲ್ಲಿ ಅನೇಕ ಮಂದಿಯ ವಿಡಿಯೋ ವೈರಲ್ ಆಗ್ತಿರುವಂತದ್ದು. ಅನೇಕ ಮಂದಿ ಈ ಪ್ರಕರಣದಲ್ಲಿ ಸಂತ್ರಸ್ತೆಯವರು ಇದ್ದಾರೆ. ಅವರಿಗೆ ಇವರು ಯಾವ ರೀತಿ ಟಾರ್ಚರ್ ಮಾಡಬಹುದು ಅಂದ್ರೆ ಇವತ್ತು ಕೂಡ ಈಗ ಸತೀಶ್ ಬಾಬು ಅಣ್ಣ ವಿಚಾರಣೆಯಲ್ಲೂ ಕೂಡ ಅದೇ ಪಾಯಿಂಟ್ ಅನ್ನು ಉಲ್ಲೇಖ ಮಾಡಿದ್ರು. ಅಂದ್ರೆ ಆರೋಪಿ ಕೇವಲ ಇವರೊಬ್ಬರನ್ನ ಮಾತ್ರ ಇದೇ ರೀತಿಯಲ್ಲಿ ಅವ್ರನ್ನ ಕಿಡ್ನಾಪ್ ಮಾಡಿ ಮುಚ್ಚಿಡುವಂತ ಕೆಲಸವನ್ನು ಮಾಡಿ ಮತ್ತೆ ಸಾಕ್ಷಿ ಹೇಳದಂತೆ ಕಂಪ್ಲೇಂಟ್ ಕೊಡದಂತೆ ಬೆದರಿಕೆ ಹಾಕಿದ್ದಾರೆ ಅಂತಲ್ಲ, ಇನ್ನೂ ಅನೇಕ ಮಂದಿಗೆ ಮಾಡಿರುವಂತಹ ಸಾಧ್ಯತೆ ಇದೆ. ಅನೇಕ ಮಂದಿ ಸಂತ್ರಸ್ತರಿಗೆ ಇವರು ಬೆದರಿಸುವಂತಹ ಸಾಧ್ಯತೆ ಇದೆ. ಹೀಗಾಗಿ ಇವರನ್ನ ಕಸ್ಟಡಿಗೆ ಕೊಡ್ಬೇಕು ಅಂತ ಹೇಳಿ ಮನವಿ ಸಲ್ಲಿಸಿದ್ರು. ಅಂದ್ರೆ ಅದೇ ಪಾಯಿಂಟ್ ಅನ್ನ ರೇವಣ್ಣ ಅವರ ಬೇಲ್ ಅರ್ಜಿ ವಿಚಾರಣೆ ಬಂದಂತ ಸಂದರ್ಭದಲ್ಲೂ ಕೂಡ ಇದನ್ನ ಅವರು ಉಲ್ಲೇಖ ಮಾಡುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಇಲ್ಲಿ ಸಂತ್ರಸ್ತೆ ಕಿಡ್ನಾಪ್ ಸಂತ್ರಸ್ತೆ ಒಬ್ಬರೇ ಇರ್ಬೋದು, ಆದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಂದ ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಲಾಗ್ತಿರುವಂತಹ ಸಂತ್ರಸ್ತೆಯರ ಸಂಖ್ಯೆ ಬಹುತೇಕ ಇರುವಂತಹ ಹಿನ್ನೆಲೆಯಲ್ಲಿ ಅವ್ರು ಯಾರಿಗಾದ್ರೂ ಕೂಡ ಇವರು ಕಂಪ್ಲೇಂಟ್ ಕೊಡದಂಗೆ ಬೆದರಿಸಿದಾರ, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಕ್ವೈರಿ ಮಾಡಬೇಕಾಗುತ್ತೆ. ಅವರಿಂದ ವಿಚಾರಣೆಯಲ್ಲಿ ಬಾಯಿ ಬಿಡಿಸ್ಕೊಳ್ಬೇಕಾಗುತ್ತೆ. ಮತ್ತೆ ಅವರು ಹೊರಗಡೆ ಹೋದಂತ ಸಂದರ್ಭದಲ್ಲಿ ಅಷ್ಟು ಮಂದಿಯನ್ನ ಪುನಃ ಬೆದರಿಸಿ ಸಾಕ್ಷಿ ನಾಶ ಮಾಡುವಂತ ಸಾಧ್ಯತೆಗಳಿದೆ. ಈ ವಾದವನ್ನ ಎಸ್ಐಟಿ ಮುಂದಿನ ದಿನಗಳಲ್ಲಿ ಮಾಡುವಂತ ಸಾಧ್ಯತೆಗಳಿದೆ. ಹೀಗಾಗಿ ಇವರು ಜಾಮೀನು ಅರ್ಜಿಯ ವಿಚಾರಣೆ ಬರುವಂತದ್ದು ಏನೇನಿದ್ರು ನೆಕ್ಸ್ಟ್ ಅವ್ರ ಕಸ್ಟಡಿಯಿಂದ ಜೆಸಿ ಕಸ್ಟಡಿಗೆ ಹೋದಂತಹ ಬಳಿಕವೇ ಅವ್ರನ್ನ ಜಾಮೀನು ಅರ್ಜಿ ವಿಚಾರಣೆ ಬರುವಂತದ್ದು. ಹೀಗಾಗಿ ಅರ್ಜಿ ವಿಚಾರಣೆ ಬರೋದು ಬೇರೆ ಆದ್ರೂ ಕೂಡ ಇನ್ನು ಜಾಮೀನು ಸಿಗುತ್ತೆ ಅನ್ನುವಂಥದ್ದು ಕೂಡ ತುಂಬಾನೇ ಕ್ಲಿಷ್ಟಕರ ಆಗಿರುವಂತದ್ದು. ಮತ್ತೆ ಅದಕ್ಕೆ ಎಸ್ಐಟಿ ಅವರು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಆಕ್ಷೇಪಣೆ ಸಲ್ಲಿಸುವಂತ ಸಾಧ್ಯತೆ ಇದೆ. ವಿದೇಶಿ ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.